4 ಜನ ಗ್ರೀನ್ ಕೊಟ್ಟಿರೋದ್ರಿಂದ ನೀವಾಗಿದ್ದೀರಾ ಸ್ಟಾರ್ ಕಂಟೆಸ್ಟೆಂಟ್. ಅಗ್ನಿ ಪರೀಕ್ಷೆ ಇದೆ ಭಾನುವಾರ ರಾತ್ರಿ 9 ಗಂಟೆಗೆ. ಛೋಟಾ ಪ್ಯಾಕೇಜ್ ಬಡಾ ಧಮಾಕ. ಹೌದು, ಈಗ ಕನಸುಗಳಿಗೆ ಇಲ್ಲಿ ಏಜ್ ಲಿಮಿಟ್ ಇಲ್ರಪ್ಪೋ. ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ 72 ವರ್ಷ ವಯಸ್ಸಾಗಿದ್ರು ಕೂಡ ಪರವಾಗಿಲ್ಲ, ನಾನು ಈ ಒಂದು ಅಗ್ನಿ ಪರೀಕ್ಷೆನ ಇಲ್ಲಿ ಪಾಸ್ ಆಗಬೇಕು ಅಂತಂದ್ಬಿಟ್ಟು ಇಲ್ಲಿ ಒಬ್ರು ಎಂಬ ಬಂದಿದ್ದಾರೆ. ನೋಡ್ತಿರ್ಬೋದು, ಅವರು ತೊಡೆ ತಟ್ಟಿ ಇಲ್ಲಿ ಹೇಳಿದ್ರು. ಅದಕ್ಕೆ ಜಡ್ಜಸ್ಗಳು ಕೂಡ ಇಲ್ಲಿ ಖುಷಿಯಾಗಿದ್ದಾರೆ. ಮೇನ್ ಆಗಿ ಈಗ ಯಾರು ಸೆಲೆಕ್ಟ್ ಆಗಿರ್ಬೋದು ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ಈಗ ಜಡ್ಜಸ್ಗಳು 4 ಜನ ಕೂಡ ಓಕೆ ಮಾಡಿದ್ದಾರೆ, ವಿಜುವಲ್ ಹೊಡೆದಿದ್ದಾರೆ, ಚಪ್ಪಾಳೆ ಹೊಡೆದಿದ್ದಾರೆ. ಮನಸ್ಫೂರ್ತಿಯಾಗಿ ಓಕೆ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದ ತಕ್ಷಣನೇ ಇಲ್ಲಿ ಸ್ಟಾರ್ ಆಗಿ ಮಿಂಚ್ತಾ ಇರೋದು. ಅಗ್ನಿ ಪರೀಕ್ಷೆಯಲ್ಲಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಇವರು ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಅವರ ಒಂದು ಮನೋರಂಜನೆ ಸಖತ್ತಾಗಿದೆ ಅಂತ ಗೊತ್ತಾಗ್ತದೆ. ಈ ಕಾಮನ್ ಪೀಪಲ್ ಅಂತ ಏನಕ್ಕೆ ಹೇಳ್ತಾರೆ, ಇವಾಗ ಕಾಮನ್ ಪೀಪಲ್ ಯಾರು ಅಂತಂದ್ರೆ ಈ ರೀತಿಯಾಗಿ, ಹೌದು ಎಲ್ಲರೂ ಕೂಡ ಕಾಮನ್ ಪೀಪಲ್ಲೇ, ಆದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಈಗ ಕಾಮನ್ ಪೀಪಲ್ಲು ಸೆಲೆಕ್ಟ್ ಆಗಿರೋದು ತೋರಿಸಿರೋದು ಯಾರಪ್ಪ ಅಂತಂದ್ರೆ ಈ ಹುಡುಗಿ. ಸಖತ್ತಾಗಿ ಇಲ್ಲಿ ಮಾತಾಡಿದ್ರು. ನಿರಂಜನ್ ದೇಶಪಾಂಡೆ ಅವ್ರಿಗೂ ಕೂಡ ಇಲ್ಲಿ ಅಷ್ಟೇ ಹೆದರಿಕೆ ಇಲ್ಲದೆ ನೀಟಾಗಿ ಕ್ಲೀನಾಗಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಎಲ್ಲ ಕೇಳ್ಕೊಂಡ್ರು. ಆ ನಂತರನೇ ಹೇಳಿದ ತಕ್ಷಣನೇ ಜಡ್ಜಸ್ಗಳಿಗೂ ಕೂಡ ಖುಷಿ ಆಯಿತು ಅವರ ಒಂದು ಮಾತಿನ ವೈಖರಿಯಿಂದ. ಈಗ ಅವರು ಸೆಲೆಕ್ಟ್ ಆಗಿದ ತಕ್ಷಣ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಪಟ್ಟಿದ್ದಾರೆ. ನೋಡೋಣ ಇವರಿಗೆ ಏನೊಂದು ಟಾಸ್ಕ್ ನ ಕೊಟ್ಟಿದ್ರು ಅಂತ ಬಿಟ್ಟು. ಇನ್ನು 72 ವರ್ಷದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗತ್ತೆ ಅನ್ನೋದು ಏನಾದ್ರು ಇದೆಯಾ ನಿಮ್ಗೆ? ಮಹಿಳೆ ತೊಡೆ ತಟ್ಟಿ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ವಿನಯ್ ಗೌಡ ಅವರು ಕೇಳಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಊಟದ ಕೊರತೆ, ಯಾಕಂತಂದ್ರೆ ಕೆಲವೊಂದ್ಸತಿ ಇಲ್ಲಿ ಟೈಮ್ ಸರಿಗೆ ಊಟ ಮಾಡಕ್ಕೆ ಆಗಲ್ಲ ಟಾಸ್ಕ್ಗಳನ್ನ ಕೊಟ್ಟಾಗ. ಈಗ 72 ವರ್ಷ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಅಂತ ಕೇಳಿದಾಗ ಅವರು ಇಮ್ಮಿಡಿಯೇಟ್ ಆಗಿ ತೊಡೆ ತಟ್ಬಿಟ್ಟು ಇಲ್ಲಿ ಹೇಳಿದ್ರು. ಅದರಲ್ಲೇ ಗೊತ್ತಾಗ್ತದೆ ಅಗ್ನಿ ಪರೀಕ್ಷೆ ಯಾವುದೇ ರೀತಿ ಇದ್ರೂ ಕೂಡ ನಾವು ಅದನ್ನ ದಾಟ್ಕೊಂಡು ಮನೆಯೊಳಗಡೆ ಹೋಗಿ ಸರ್ವೈವ್ ಆಗ್ತೀವಿ ಅಂತಂದ್ಬಿಟ್ಟು ಅವರ ಒಂದು ಛಲದಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಸದ್ಯ ಪ್ರೋಮೋ ಅಂತೂ ಸಖತ್ತಾಗಿದೆ. ಇಲ್ಲಿ ಸಾವಿರಾರು ಕನಸುಗಳನ್ನ ಹೊತ್ಕೊಂಡು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿದ್ದಾರೆ. ಸ್ವಲ್ಪ ಜನ ರಿಜೆಕ್ಟ್ ಆಗಿ ಹೋಗಿದ್ದಾರೆ, ಸ್ವಲ್ಪ ಜನ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗ್ತಿದೆ. ಈಗ ಬಿಟ್ಟಿರೋ ಪ್ರೋಮೋ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಕನಸುಗಳಿಗೆ ಇಲ್ಲಿ ಏಜ್ ಲಿಮಿಟ್ ಇಲ್ರಪ್ಪು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಹೌದು, ಎಲ್ಲ ಏಜರು ಕೂಡ ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಇವರು ಸೆಲೆಕ್ಟ್ ಕೂಡ ಆಗಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ನಿಸ್ತು? ಜಡ್ಜ್ಗಳ ಮೇಲೆ ನಿಮ್ಮ ಒಂದು ಒಪಿನಿಯನ್ ಏನಿದೆ? ಈಗ ಸೆಲೆಕ್ಟ್ ಆಗಿರೋ ಸ್ಪರ್ಧಿ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮೆಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.